ಫ್ರೆಂಡ್ಸ್, ನನ್ನ ಹೆಸರು ಲಿತಿಕ್ಷಾ. ನಾನು ಇವತ್ತಿಂದ ಮಿನಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನಗೆ ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫಾಲೋ ಮಾಡಿ. ಹಾಯ್ ಫ್ರೆಂಡ್ಸ್, ನಾನು ಇವಾಗ ಟ್ಯೂಷನಿಂದ ಬಂದೆ. ಇವಾಗ ಬ್ಯಾಗೆಲ್ಲ ಇಟ್ಬಿಟ್ಟು ಇವಾಗ ನಾನು ಸ್ವಲ್ಪ ವರ್ಕ್ ಇದೆ ಮಾಡಬೇಕು. ತಿರ್ಗಾ ನೋಡಿ ನಮ್ಮ ತಂಗಿ ಇಲ್ಲಿ ಮಲಗಿದ್ದಾಳೆ. ನನ್ನ ಮೊಬೈಲ್ ಎತ್ಕೊಂಡ್ಬಿಟ್ಟೆ, ಅದಕ್ಕೆ ಎದ್ದಿದ್ದಾಳೆ. ಇವಾಗ ನಾನಿವಾಗ ಓದ್ಕೊಳಕ್ಕೆ ಎಲ್ಲ ನೋಡಿಸ್ತೀನಿ. ಇಲ್ಲಿ ನಾನು ಏನೇನು ಓದ್ತೀನಿ ಅಂತ. ನನ್ನ ಬ್ಯಾಗ್ ಎಷ್ಟು ದೊಡ್ಡದಿದೆ ಗೊತ್ತಾ? ನನ್ನ ಬ್ಯಾಗಲ್ಲಿ ಇಲ್ಲೇ ಇದೆ. ನಾನು ಆಚೆ ಕಡೆ ಹೋಗ್ತಾ ಇದ್ದೀನಿ. ನೋಡಿ, ಇಲ್ಲಿ ನಮ್ಮಮ್ಮ ಕೂತಿದ್ದಾರೆ. ಇವರೇ ನಮ್ಮಮ್ಮ. ಆಯ್ ನೋಡು. ನಮ್ಮಮ್ಮಗೆ ನಾಚಿಕೆ, ಅದಕ್ಕೆ ಮಾಡಲ್ಲ ಫ್ರೆಂಡ್ಸ್. ನೋಡಿ, ಇಷ್ಟು ಬ್ಯಾಗಲ್ಲಿ ಇಷ್ಟು ದೊಡ್ಡದು ಬ್ಯಾಗು, ಭಾರ ಬೇರೆ ಇದೆ. ನಾನಿರೋ ಬುಕ್ಸ್ ಎಲ್ಲ ತುಂಬ್ಕೊಂಡೋಗ್ಬಿಡ್ತೀನಿ. ನಾನೆಲ್ಲ ಒಂದು ಬುಕ್ಕು ಮಡಗಲ್ಲ. ಲಾಸ್ಟ್ ಇಯರ್ಸ್ ಮಾತ್ರ ತಂಗಿಗೆ ಹೋಮ್ವರ್ಕ್ ಮಾಡಿಸಿ ನಾನು ಸ್ವಲ್ಪ ಏನಾದರೂ ಓದ್ಕೊಬೇಕು. ನಾಳೆ ಟೆಸ್ಟ್ ಇದೆ. ನನ್ನ ತಂಗಿ ಎಲ್ಲ ಅವಳಿಗೆ ಹೋಮ್ವರ್ಕ್ ಕೊಟ್ಟಿದ್ರೆ ಅವಳಿಗೆ ಮಾಡಿಸಿ ನಾನು ಮಾಡಬೇಕು. ಆಮೇಲೆ ಇವಾಗ ಹೋಮ್ವರ್ಕ್ ಇಟ್ಕೊ. ಇವಾಗ ರೆಡಿ. ನಾನು ಹೋಮ್ವರ್ಕ್ ಮಾಡ್ತೀನಿ. ನಾನು ಏನೇನು ಎತ್ಕೊತೀನಿ ಅಂದರೆ which is national emblem is lion head. ಇದೇನಾದರೂ ನೋಡಿದ್ವಿ. ಇದು ವಿಧಾನಸೌಧದಲ್ಲಿ ಇರುತ್ತೆ. ಇದು ಲಯನ್ ಹೆಡ್ ಅಂತ ಕರೀತಾರೆ. ಇದು ವಿಧಾನಸೌಧದಲ್ಲಿ ನೋಡ್ಬೋದು ನೀವು. 4 ಹೆಡ್ಡು, ಇಲ್ಲಿ 3 ಕಾಣಿಸ್ತಾ ಇದೆ, ಹಿಂದ್ಗಡೆ ಒಂದು ಇರುತ್ತೆ. ಓಕೆನಾ? ಲಯನ್ ಹೆಡ್ ಇದು. ಅವರ್ ನ್ಯಾಷನಲ್ ಸಾಂಗ್ ಇಸ್ ಒಂದೇ ಮಾತರಂ. ಇದು ಏನು ಗೊತ್ತಾ? ಒಂದೇ ಮಾತರಂ ಯೂಸ್ ಮಾಡೋದು. ಇದು ಇಂಡಿಪೆಂಡೆನ್ಸ್ ಡೇ ಆ ಥರ ಇದ್ದಾಗ, ಏನಾದರೂ ಡ್ಯಾನ್ಸು ಪ್ರೋಗ್ರಾಮ್ ಇದ್ದಾಗ ಇದು ಅವರ್ ನ್ಯಾಷನಲ್ ಫ್ಲವರ್ ಇಸ್. ಫ್ಲವರ್, ನ್ಯಾಷನಲ್ ಫ್ಲವರ್ ಲೋಟಸ್. ಇದು ದೇವ್ರಿಗೆಲ್ಲ ಇಡ್ತಾರೆ. ಇದು ಅವರ್ ನ್ಯಾಷನಲ್ ಫ್ಲ್ಯಾಗ್ ಇಸ್. ನಾವೆಲ್ಲ ಆರೆಂಜ್, ವೈಟ್, ಗ್ರೀನ್ ಅಂತಾರೆ. ಆದರೆ ಇಂಗ್ಲೀಷಲ್ಲಿ ನಾನು ಹೇಳ್ತೀನಿ ನೋಡಿ, ಟ್ರೈ ಕಲರ್. ಅವರ್ ನ್ಯಾಷನಲ್ ಅನಿಮಲ್ ಇಸ್ ಟೈಗರ್. ಫಾರೆಸ್ಟಲ್ಲಿ ಇರುತ್ತೆ. ಮತ್ತು ಅವರ್ ನ್ಯಾಷನಲ್ ಬರ್ಡ್ ಈಸ್ ಪಿಕಾಕ್. ಎಲ್ಲರೂ ನೋಡಿದ್ದೀರಾ? ನಾನು ಜಾಸ್ತಿ ಸಲ ನೋಡಿದ್ದೀನಿ ಪಿಕಾಕ್. ಮತ್ತು ನೆಕ್ಸ್ಟ್ ಇವಾಗ ನಾನು ಹೋಮ್ವರ್ಕ್ ಬರಿಬೇಕು. ನೆಕ್ಸ್ಟ್ ಸಿಗ್ತೀನಿ. ಇವಾಗ ನಮ್ಮಮ್ಮ ಮೊಬೈಲ್ ಕೊಡಲ್ಲ. ನೆಕ್ಸ್ಟ್ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಇವಾಗ ನಾನು ಊಟ ಮಾಡ್ಕೊಬಂದೆ. ಇವಾಗ ಸ್ವಲ್ಪ ಹೊತ್ತು ಎಕ್ಸಸೈಸು ಮಾಡಿ ಮಲ್ಕೊಂಬಿಡೋದೆ. ತಿರುಗಿದೆ. ನಮ್ಮಮ್ಮ ಇದು ಮಾಡಿದರು, ಬಸ್ಸಾರು ಮತ್ತು ಅನ್ನ ಸಾಂಬಾರು ತಿಂದ್ಬಿಟ್ಟು ಇವಾಗ ಸ್ವಲ್ಪ ಮಲ್ಕೊಂಡು ಸ್ವಲ್ಪ ಹೊತ್ತು ಆಮೇಲೆ ಅಮ್ಮ ಮಲ್ಕೊಳಕ್ಕೆ ಹಾಸ್ತಾ ಇದ್ದಾರೆ. ಹಾಸಿಗೆ ಮೇಲೆ ನಮ್ಮಮ್ಮ ಹಾಸಿದ ತಕ್ಷಣ ದಬಕ್ಕಂತ ಮಲ್ಕೊಂಬಿಡೋದು. ಮೊನ್ನೆ ಆಚೆ ಕಡೆ ಏನಾದರೂ ಇದ್ದರೆ ನೋಡೋಣ. ನಾನು ಕಿಚನಲ್ಲಿ ಬಂದೆ. ನಾನು ಕಿಚನಲ್ಲಿ ಫ್ರಿಜ್ಜಲ್ಲಿ ಏನಾದರೂ ಇಲ್ಲ, ಸಿಹಿಕಾಯಿ ಏನಾದರೂ ಸಿಹಿಯಾಗಿ ತಿನ್ನಬೇಕು ಅಂದ್ಬಿಟ್ರೆ ಅಮ್ಮ ಏನೂ ಇಡಲ್ಲ ಫ್ರೆಂಡ್ಸ್. ಇದನ್ನು ಎತ್ತಿ ತಿನ್ನಕ್ಕೆ ಇದು ತಿನ್ನಕ್ಕೆ ಏನ್ ಮಾಡ್ತಾ ಇದ್ಯಾ? ಅದಕ್ಕೆ ಇದು ತಿನ್ನಕ್ಕೆ ಬಂದಿದ್ದೀನಿ. ಏನಾದರೂ ತಿನ್ನಬೇಕು
ಇನ್ನೊಮ್ಮ ಹಾಯ್ ಹಾಯ್ ಇನ್ನು ಹಾಯ್ ಬಾಯ್ ಏನದು ಓಕೆ ಫ್ರೆಂಡ್ಸ್ ಬಾಯ್. ಹೀಗೆ ಸಪೋರ್ಟ್ ಮಾಡಿ. ಗುಡ್ ನೈಟ್. ಲವ್ ಯು ಆಲ್. ಬಾಯ್.